ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೀತಿ ನಿನ್ನ ನೆನಪಿನ ಜೊತೆಗೆ ಈ ತಾಳಿ ಋಣನು ಇಲ್ಲಿಗೆ ಮುಗಿಲಿ. ತಗೋ ಜನನಿಯವರೇ, ಎಂತ ಕೆಲಸ ಮಾಡಿದೆ ಪ್ರೀತು? ಜನನಿಗೊಂದು ಫೋನ್ ಮಾಡು. ತೆಗಿತಿಲ್ಲ ಬ್ರೋ. ಅವಳು ಫೋನೇ ತಂದಿಲ್ಲ ಬ್ರೋ. ಕೊಂಬೆ ಹಾಗೆ ಓಡ್ ಬಂದ್ಬಿಟ್ಲು. ನಾನು ಮಾತಾಡೋದು ಜನನಿ ಕೇಳಿಸ್ಕೊಳ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಸತ್ತು ಹತ್ರ ಮಾತಾಡ್ತಿರ್ಲಿಲ್ಲ ಬ್ರೋ. ಜನನಿ ಕೇಳಿಸ್ಕೊಳ್ಳಿ ಬಿಡ್ಲಿ, ನೀನು ಮೋನಿಕಾ ಹತ್ರ ಆತರ ಮಾತಾಡಿದ್ದು ತಪ್ಪು ಪ್ರೀತು. ತನ್ನ ಗಂಡ ಬೇರೆಯವ್ರನ್ನ ಕಣ್ಣೆತ್ತು ನೋಡಬಾರ್ದು ಅಂತ ಬಯಸೋ ಹೆಂಡತಿಗೆ ತನ್ನ ಗಂಡ ಬೇರೆಯವ್ರ ಜೊತೆ ಇಷ್ಟು ಸಲಿಗೆಯಿಂದ ಇರೋದನ್ನ ನೋಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ಅವಳ ಮನ್ಸು ಇವಾಗ ಒಡೆದೋಗಿರೋ ಕನ್ನಡಿ ಆಗಿರುತ್ತೆ. ಈ ವಿಷಯದಲ್ಲಿ ಮೋನಿಕಾಗಿಂತ ನಿಮ್ದೇ ತಪ್ಪು. ಅದಕ್ಕೆ ಮೋನಿಕಾ ಎಂತವಳು ಅಂತ ನಿಮ್ಗೆ ಗೊತ್ತಿಲ್ಲ. ಆಯ್ತಪ್ಪ, ನಮಗ್ ಗೊತ್ತಿಲ್ಲ, ಆದ್ರೆ ನೀನ್ ಗೊತ್ತಿದೆ ತಾನೆ. ಅದ್ ಏನು ಅಂತ ನಮ್ಮ ಹತ್ರ ಆದ್ರೂ ಹೇಳು. ಈಗ್ಲಾದ್ರೂ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳ್ಳಿ. ನಿನ್ ಸೈಲೆನ್ಸ್ ನಮ್ ಇಡೀ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡ್ತಾ ಇರೋದು. ಆಯ್ತು ಬಿಡು, ಅದೆಷ್ಟು ದಿನ ಹೀಗೆ ಇರ್ತೀಯ ನೋಡೋಣ. ಸರಿ ಯಜಮಾನ್ರೆ, ಇವಾಗ ಜನನಿಯವ್ರನ್ನ ಎಲ್ಲಿ ಅಂತ ಹುಡ್ಕೋದು? ತವ್ರ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಗಂಡ ಕಟ್ಟಿರೋ ತಾಳಿನ ತೆಗೆದು ತವ್ರ ಮನೆಗೆ ಹೋಗಿ ತವ್ರ ಮನೆ ಮಾನ ಮರ್ಯಾದೆ ಕಳಿಯೋರಲ್ಲ ಅವರು. ಮತ್ತಿಂದ ಎಲ್ಲಿಗೆ ಹೋಗಿರ್ಬೋದು? ಯಾರು ಅವಮಾನ ತಡ್ಕೊಳಕ್ಕಾಗ್ದೆ ದುಡ್ಕಿ ಏನಾದ್ರು ಬಿಡ್ತು ಅನ್ನಿ ಯಜಮಾನ್ರೆ. ನಮ್ ಜನನಿಯವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ. ಮತ್ತೆ ಇನ್ನೆಲ್ಲಿಗೆ ಹೋಗಿರ್ಬೋದು ಅಂತ ಹೇಗೆ ಹುಡ್ಕತ್ ಪಾರು? ಬ್ರೋ, ನನ್ಗೆ ಅವಳು ಎಲ್ಲಿಗೆ ಹೋಗಿರ್ತಾಳೆ ಅಂತ ಗೊತ್ತು ಬ್ರೋ. ಎಲ್ಲಿಗೆ ಪ್ರೀತು? ನಮ್ಮಿಬ್ಬರ ಮಧ್ಯೆ ಏನಾದ್ರು ಸಮಸ್ಯೆ ಬಂದ್ರೆ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳೋಕೆ ಅಂತ ಒಂದು ಜಾಗಕ್ಕೆ ಹೋಗ್ತೀವಿ. ಆ ಜಾಗಕ್ಕೆ ಹೋಗಿರ್ಬೋದು ಬ್ರೋ ಅವಳು. ಸರಿ, ಯಾವ ಜಾಗ ಅದು? ನಾನು ಹೇಳ್ತೀನಿ. ರೈಟ್ ತಗೋಬ್ರ, ಯೂಟರ್ನ್. ಬ್ರೋ, ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಳ್ಳೋ. ಅಲ್ಲಿ ಹಾ ಬ್ರೋ, ಹಾಗೆ ಸ್ಟ್ರೈಟ್ ಹೋಗು. ಹಾ, ಇಲ್ಲೇ ಬ್ರೋ, ಇಲ್ಲಿ ರೈಟ್ ತಗೋ. ಬ್ರೋ, ಮುಂದೆ ಹೋಗಿ ನೆಕ್ಸ್ಟ್ ಸಿಗೋ ಲೆಫ್ಟ್ ತಗೋ ಬ್ರೋ.
ಅಲ್ಲಿ ಜನನಿ ಅವರ ಈ ರೀತಿ ಮಾಡ್ಬಿಟ್ರಿ? ಯಾಕಮ್ಮ ಜನನಿ ಈಗ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಆಚೆ ಬಂದಿದ್ಯಲ್ಲ, ಇದು ಸರಿನಾ? ಸರಿನಾ ಅಂತ ನನ್ನನ್ನು ಕೇಳ್ತಿದ್ದೀರಲ್ಲ ಭಾವ, ಹಾಗಾದ್ರೆ ನಿಮ್ ತಮ್ಮ ಮಾಡಿರೋದು ಸರಿನಾ? ಸರಿ ಅಂತ ಹೇಳ್ತಾ ಇಲ್ಲಮ್ಮ ಜನನಿ, ಅವ್ನು ಮಾಡಿದ ತಪ್ಪೆ. ಹಾಗಂತ ನೀನು ಈ ರೀತಿ ದುಡುಕಿ ನಿರ್ಧಾರ ತಗೊಳ್ಳೋದು ತಪ್ಪಲ್ವೇನಮ್ಮ? ಒಂದ್ ವೇಳೆ ಅತ್ತೆಯಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳೋದಿಲ್ಲ ಹೇಳಿ. ಅದು ಅಲ್ಲದೆ ನೀವು ಮನೆ ಬಿಟ್ಟು ಹೋಗೋದ್ರಿಂದ ಅರ್ಸನ್ ಕೋಟೆ ಬಗ್ಗೆ ಜನ ಏನ್ ಅಂದ್ಕೊಳ್ಳೋದಿಲ್ಲ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ ಜನನಿಯವ್ರೆ? ನಿಮ್ಮ ಮೈದ್ನ ಏನ್ ಮಾಡಿದ್ರು ಯಾರು ಏನು ಅನ್ಕೊಳ್ಳಲ್ಲ. ಅದು ನಾನ್ ಮಾಡಿದ್ರೆ ಏನಾದ್ರೂ ಅನ್ಕೋಬಿಡ್ತಾರಾ? ಪ್ಲೀಸ್ ಮಜಾನಿ, ಅದು ಏನೇ ಇದ್ರು ಕೂತ್ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಮನೆಗೆ ಬಾ ಅಮ್ಮ. ಇಲ್ಲ ಬಾಬಾ, ಯಾವುದೇ ಕಾರಣಕ್ಕೂ ನಾನು ಅರ್ಸನ್ ಕೋಟೆಗೆ ಕಾಲಿಡಲ್ಲ. ಮನೆಗೂ ನನಗೂ ಇದ್ರು ಇವತ್ತಿಗೆ ಮುಗಿದೋಯ್ತು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಜನನಿಯವ್ರೆ. ನೀವಿಲ್ದೆ ನಾವ್ ತಾನೇ ಅಲ್ಲಿ ಹೇಗಿರೋದಕ್ಕಾಗತ್ತೆ ಹೇಳಿ? ಮನುಷ್ಯ ಸತ್ರೆ 3 ದಿನ ಹತ್ತು ಸುಮ್ಮನಾಗೋ ಈ ಪ್ರಪಂಚದಲ್ಲಿ ಜೊತೆಲಿರೋರು ಮನೆ ಬಿಟ್ಟು ಹೋದ್ರೆ ಯಾಕಿರೋದಕ್ಕಾಗಲ್ಲ ಪಾರ್ವತಿಯವರೇ? ಎಲ್ಲ ಅಭ್ಯಾಸ ಆಗುತ್ತೆ. ನಿಜ, ಆದ್ರೆ ಮದ್ವೆ ಆಗಿ ಕಟ್ಕೊಂಡ್ ಗಂಡನ್ ಬಿಟ್ಟು ಹೋಗೋದ್ರಿಂದ ಸಮಸ್ಯೆ ಬಗೆಹರಿಯತ್ತಾ? ಒಟ್ಟಿಗೆ ಇದ್ದು ಬಗೆಹರಿಸ್ಕೋಬೇಕು ತಾನೇ ಜನನಿಯವ್ರೆ? ಯಾವ ಖುಷಿಗೋಸ್ಕರ ಇವನ್ ಜೊತೆಲಿ ಇರ್ಲಿ ಪಾರ್ವತಿಯವರೇ? ನನ್ ಜಾಗದಲ್ಲಿ ನೀವಿದ್ದಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಿದ್ರಾ? ಸುಮ್ಮನೆ ಇರಿ ಅಂತ ಹೇಳ್ತಾ ಇಲ್ಲ ಜನನಿಯವ್ರೆ. ಯಜಮಾನ್ರು ಹೇಳ್ದಾಗೆ ಕೂತು ಬಗೆಹರಿಸೋಣ. ಪಾರ್ವತಿಯವರೇ, ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ನೀವ್ ಯಾವ ಕಾರಣಕ್ಕೆ ಭಾವನ ಮದ್ವೆ ಆದ್ರಿ? ಅರ್ಸನ್ ಕೋಟೆ ಮಗ ಅಂತಾನ? ತನ್ನ ಮದ್ವೆ ಆಗೋ ಹುಡುಗ ಶ್ರೀಮಂತ, ಅವನ ಮದ್ವೆ ಆದ್ರೆ ಲೈಫಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಅವ್ರನ್ನ ಮದ್ವೆ ಆದ್ರ? ಇಲ್ಲ ತಾನೆ, ಭಾವನಲ್ಲಿರೋ ಒಳ್ಳೆ ಗುಣ ನೋಡಿನೇ ತಾನೆ ಅವ್ರನ್ನ ಮದ್ವೆ ಆದ್ರಿ. ಅದೇ ತರ ನಾನು ಅಷ್ಟೆ. ಈ ಮಹಾನ್ ಭಾವ ತುಂಬಾ ಒಳ್ಳೆಯವನು ಅಂತ ಇವನ್ ಬೀಸಿದ ಪ್ರೀತಿ ಬಲೆಗೆ ಬಿದ್ದು ಜೀವನ ಪೂರ್ತಿ ಕೊನೆ ಉಸಿರೋವರೆಗೂ ಇವ್ರ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ಇವನನ್ನ ಮದ್ವೆ ಆದ್ನೇ ಹೊರತು ಇವನ್ ಶ್ರೀಮಂತನೋ ಅಥವಾ ಇವನ್ ಸುರಸುಂದರ ಅಂಗನೋ ಅಂತ ಇವನ್ನ ಮದ್ವೆ ಆಗ್ಲಿಲ್ಲ. ಇಷ್ಟಪಟ್ಟು ಪಡ್ಕೊಂಡ್ ಪ್ರೀತಿ ನನ್ ಪಾಲಿಗೆ ಇಷ್ಟು ಬೇಗ ಸತ್ತು ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗ್ ತಾಳಿ ಕಟ್ತೋನೆ ಆ ಸಂತೋಷನ ಸಾಯಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ.
ಮದುವೆ ಅನ್ನೋದು ಎರಡು ಕುಟುಂಬದ ಮಧ್ಯೆ ಆಗೋವಂಥದ್ದು. ಆದ್ರೆ ಒಂದು ಹೆಣ್ಣು ತನ್ನ ತವ್ರ ಮನೆನ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ ಅಂದ್ರೆ ಅದು ಗಂಡನ ಮೇಲೆ ನಂಬಿಕೆ ಮೇಲೆ. ಆ ಮನೇಲಿ ಯಾರು ಅವಳನ್ನ ಅರ್ಥ ಮಾಡ್ಕೊಳ್ದೇ ಇದ್ರು, ಯಾರು ಅವಳನ್ನ ಪ್ರೀತಿಸದೇ ಇದ್ರು, ತನ್ನ ಗಂಡ ಅವಳನ್ನ ಅರ್ಥ ಮಾಡ್ಕೊತಾನೆ, ಪ್ರೀತಿಸ್ತಾನೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ. ನಾನು ಅದೇ ರೀತಿ ನಂಬ್ಕೊಂಡು ಬಂದಿದ್ದೆ. ನನ್ ಸಾಯೋವರೆಗೂ ಕಾಯ ವಾಚ ಮನಸ ನನ್ನನ್ನ ಪ್ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ಟ, ನನ್ನ ಪ್ರೀತಿನ ಸಾಯಿಸ್ಬಿಟ್ಟ, ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟ. ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು, ಆದ್ರೆ ನಂಬಿಕೆ ದ್ರೋಹ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸೋದಕ್ಕಾಗಲ್ಲ. ಈ ಮಹಾನ್ ಭಾವ ಮನೆಗೆ ಬಂದಿರೋ ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ ಪಾರ್ವತಿ ಅವರೇ. ಅದು ಅಲ್ಲದೆ ಆ ಹುಡುಗಿ ಇವನ್ ಜೊತೆ ಮದುವೆ ಆಗೋದ್ರ ಬಗ್ಗೆನೂ ಮಾತಾಡ್ತಾ ಇದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಹೇಗಾಗಿರುತ್ತೆ ಹೇಳಿ. ಕಾಲೇಜಲ್ಲಿ ಇರ್ಬೇಕಾದ್ರೆ ಎಲ್ಲಾ ಹುಡುಗಿರ ಹಿಂದೆ ಓಡಾಡ್ತಿದ್ದ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಟೈಮಲ್ಲೇ ನನಗೂ ಪ್ರಪೋಸ್ ಮಾಡಿದ್ದ, ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಇವ್ ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನನ್ನ ಒಪ್ಕೊಂಡೆ. ಇವನು ಹಾಗೆ ಇದ್ದ. ಆದ್ರೆ ಇವತ್ತು ನಿಮ್ ಫ್ರೆಂಡ್ ಮೋನಿಕಾ ಜೊತೆ ಇವನು ಕತ್ತು ಮುಚ್ಚಿ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಮತ್ತೆ ಬದಲಾಗಿದ್ದಾನೆ ಅಂತ ಗೊತ್ತಾಯ್ತು. ಮತ್ತೆ ಹಳೆ ಚಾಳಿ ಶುರು ಮಾಡ್ಕೊಂಡಿದ್ದಾನೆ, ಮತ್ತೆ ಮೊದ್ಲಿನ ಪ್ರೀತು ಆಗಿದ್ದಾನೆ. ನನಗೆ ಇವ್ನು ಬೇಡ. ಇಂಥೊಂದ್ ಜೊತೆ ನನ್ ಯಾವ ಮನ್ಸಿಟ್ಕೊಂಡು ಇರೋದಕ್ಕಾಗುತ್ತೆ ಹೇಳಿ? ಇಲ್ಲ, ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಟ್ಬಿಡಿ, ಬಿಟ್ಬಿಡಿ. ಒಂದು ರೌಂಡ್ ನಿದ್ದೆ ಆಯಿತು. ಊಟ ಮಾಡಿದ್ಮೇಲೆ ಇನ್ನೊಂದು ರೌಂಡ್ ನಿದ್ದೆ ಮಾಡಿದರೆ ದಿನ ಫುಲ್ ಆಗುತ್ತೆ. ಏ ಜಯ, ಬರೇಲಿ. ಎಸ್ ಮ್ಯಾಮ್. ಏನೇ ಮನೇಲಿ ಯಾರ್ದು ಸದ್ದೆ ಇಲ್ಲ, ಎಲ್ಲಿ ಹಾಳಾಗೋಗಿದ್ದಾರೆ? ಹಾಳಾಗೋಗಿದ್ದಾರಾ? ಏನು ಹೇಳ್ತಾ ಇದ್ದೀರಾ ಮ್ಯಾಮ್? ಅಯ್ಯೋ, ಹಾಳಾಗೋಗಿದ್ದಾರೆ ಅಂದರೆ ಹಾಳಾಗೋಗಿದ್ದೀರಾ ಅಂತಲ್ಲ. ಯು ಮೀನ್ ನಮ್ಮೂರ ಭಾಷೆಯಲ್ಲಿ ಅಯ್ಯೋ ಅದು ಒಳ್ಳೆ ಪದನೇ, ನಿಮ್ಮಂಥವ್ರು ಬಂದು ಹಾಳು ಮಾಡಿದ್ದೀರಾ. ಎಲ್ಲೋಗಿದ್ದಾರೆ ಹೇಳೋ? ಅಖಿಲ ಮ್ಯಾಮ್ ಮತ್ತೆ ರಘು ಸರ್ ಲಾಯರ್ನ ಮೀಟ್ ಆಗಕ್ಕೆ ಹೋಗಿದ್ದಾರೆ. ಓಕೆ, ಆದಿತ್ಯ ಗ್ಯಾಂಗ್ ಎಲ್ಲಿ? ಗ್ಯಾಂಗಾ? ಅಯ್ಯೋ, ಗ್ಯಾಂಗ್ ಅಂದ್ರೆ ನಮ್ಮೂರ ಭಾಷೆಯಲ್ಲಿ ಗುಂಪು ಗುಂಪು ಅಂತ ಅರ್ಥ. ಎಲ್ಲಿ ಹೋಗಿದ್ದಾರೆ? ಎಲ್ಲೋಗಿದ್ದಾರ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಮತ್ತೆ ನೀನೇನಕ್ಕೆ ಮನೇಲಿರೋದು? ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕಾಗಲ್ವಾ? ಬಂದ್ರು. ಅಕ್ಕ ಬಂದ್ರೆ? ಅಕ್ಕ ಬನ್ನಿ. ಎಲ್ಲಿ ಹೋಗಿದ್ರಿ ಅಕ್ಕ? ಯಾಕೆ ಜಯ ಹೇಳಿಲ್ವಾ? ಹೇಳಿದ್ಲು ಭಾವ. ಮತ್ತೆ ಯಾಕೆ ಹೇಳ್ತಾ ಇದೀಯಾ? ಅಲ್ಲ, ಅಲ್ಲಿಗೆ ಹೋಗಿದ್ರ ಅಂತ ಇಲ್ಲ, ಕೇಳಕ್ಕೆ. ಲಾಯರ್ ಆಫೀಸ್ಗೆ ಹೋಗಿರ್ಲಿಲ್ಲ. ಹಾ, ನೋಡಿದ್ರ ಸಿಕ್ಕಾಕೊಂಡ್ರಿ. ಮತ್ತೆ ಎಲ್ಲಿ ಹೋಗಿದ್ರಿ ಭಾವ? ಕಷ್ಟ ಸುಖ ಮಾತಾಡೋಣ ಅಂತ ಪಾರ್ಕ್ಗೆ ಹೋಗಿದ್ವಿ. ನೀವು ಲಾಯರ್ ಆಫೀಸ್ಗೆ ಹೋಗಿದ್ರಿ ಅಂತ ಗೊತ್ತಾಯ್ತು ಬಿಡಿ ಭಾವ. ಸಾರಿ. ಜಯ, ಆದಿ, ಪ್ರೀತು ಯಾರು ಮನೇಲಿ ಕಾಣ್ತಿಲ್ಲ. ನಾನು ಇದನ್ನೇ ಕೇಳ್ದೆ ಅಕ್ಕ. ಗೊತ್ತಿಲ್ಲ ಅಂತಾಳೆ. ಅದಕ್ಕೆ ನೀನ್ ಮನೇಲಿ ಇರೋದು ಯಾಕೆ, ಅವ್ರು ಎಲ್ಲೋದ್ರು ಬಂದ್ರು ಅಂತ ತಿಳ್ಕೊಳಕ್ಕಾಗಲ್ವಾ ಅಂತ. ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ ಅಕ್ಕ. ಜಯ, ಎಲ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ ಮ್ಯಾಮ್. ಮನೇಲೇ ಇದ್ದಾರಾ ಅಥವಾ? ಇಲ್ಲ ಮ್ಯಾಮ್, ರಮೇಶ್ ಅಣ್ಣ ಹತ್ರ ಕೇಳಿದೆ, ಕಾರಲ್ಲೆಲ್ಲೋ ಹೊರಗೆ ಹೋದ್ರು ಅಂತ ಹೇಳಿದ್ರು. ಹೌದಾ?
ಮೋಸ್ಟ್ಲಿ ಸಿನಿಮಾಕ್ಕೋ ಶಾಪಿಂಗಿಗೋ ಹೋಗಿರ್ಬೋದು ಅನ್ಸುತ್ತೆ. ಅಯ್ಯೋಯ್ಯೋ ಅಕ್ಕ, ಇದು ಮೋಸ ಅಲ್ವಾ? ನನ್ನನ್ನು ಕರೀದೆ ಹೋಗಿದಾರಲ್ಲ ಅಕ್ಕ. ಅವ್ರು ಬರ್ತಿದಂಗೆ ನೀವು ಕೇಳಿ ಅಕ್ಕ. ನೀವು ರೂಮಲ್ಲಿ ಮಲಗಿದ್ರಲ್ವ ಮ್ಯಾಮ್, ನಿಮ್ಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ. ದಾಮಿನಿ, ಇಷ್ಟೊತ್ತಲ್ಲಿ ಮಲಗಿದ್ಯಾ? ನಿಜವಾಗ್ಲೂ ಇಲ್ಲ ಅಕ್ಕ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನನಗೆ ಸ್ವಲ್ಪ ಸೊಂಟ ನೋವ್ತಿತ್ತು, ಅದಕ್ಕೆ ಹಿಂಗೆ ಹಾಸಿಗೆ ಮೇಲೆ ಮಲಗಿದ್ದೆ ಅಷ್ಟೇ ಅಕ್ಕ. ಅಯ್ಯೋ, ಎಲ್ಲರೂ ಹೋದ್ರು? ಮತ್ತೆ ಈ ಮೋನಿಕಾ ಏನಾದರೂ ಎಡವಟ್ಟು ಮಾಡ್ಬಿಟ್ಲಾ? ಜನನಿ ಅವರೇ ನಿಂತ್ಕೊಳ್ಳಿ. ನಿಜವಾಗ್ಲೂ ನೀವು ಬುದ್ಧಿಯವ್ರ ಮಗಳ? ಬುದ್ಧಿಯವ್ರ ಮಗಳು ಅಂದ್ರೆ ನೀವ್ ಹೇಗಿರ್ಬೇಕು? ನೀವ್ ಏನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ನೀವ್ ಈ ರೀತಿ ಮಾಡೋದ್ರಿಂದ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ ಜನನಿ ಅವ್ರೆ? ಅಲ್ಲ ಜನನಿ ಅವ್ರೆ, ಬುದ್ಧಿಯವರು ತಾಳಿಗಾಗ್ಲಿ ಸಂಬಂಧಕ್ಕಾಗ್ಲಿ ಎಷ್ಟು ಮಹತ್ವ ಕೊಡ್ತಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಅಂಥವ್ರ ಮಗಳಾದ ನೀವು ಈ ರೀತಿ ದುಡುಕಿ ನಿರ್ಧಾರ ತಗೊಳ್ತಾ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಿಮ್ ಗಂಡ ಯಾವ್ದೋ ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಅವ್ರು ಕಟ್ಟಿರೋ ತಾಳಿನ ನೀವು ತೆಗ್ದಿದ್ದೀರಲ್ಲ, ಇದು ಬುದ್ಧಿಯವ್ರು ಹೇಳ್ಕೊಟ್ಟಿರೋ ಸಂಸ್ಕಾರ ಅಲ್ಲ. ಈ ವಿಷಯ ಬುದ್ಧಿಯವ್ರಿಗೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ ಜನನಿ ಅವ್ರೆ? ಅತ್ಯಮ್ಮಂಗೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳೋದಿಲ್ಲ ಹೇಳಿ? ನೀವ್ ತಗೊಳ್ತಾ ಇರೋ ಈ ದುಡುಕಿ ನಿರ್ಧಾರದಿಂದ ಬರೀ ಒಬ್ರಲ್ಲ, 10 ಜೀವಗಳು ನೊಂದ್ಕೋಬೇಕಾಗತ್ತೆ. ನಿಮ್ ಸಂಸಾರ ಹಾಳಾಗತ್ತೆ, ಅರಸನ್ ಕೋಟೆ ನೆಮ್ಮದಿ ಹಾಳಾಗತ್ತೆ. ಹಾಗೆ ನಾವ್ ಯಾರು ಸಂತೋಷವಾಗಿರೋದಕ್ಕೆ ಆಗಲ್ಲ ಜನನಿ ಅವ್ರೆ. ನೀವ್ ಹೇಳ್ತಾ ಇರೋದು ನಿಜ ಪಾರ್ವತಿ ಅವರೇ. ಆ ರೀತಿ ಮಾಡೋ ಉದ್ದೇಶನೂ ನನಗಿಲ್ಲ. ನನ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಪಾರ್ವತಿ ಅವರೇ? ಮನೆ ಬಿಟ್ಟು ಬಂದಿದ್ದೀನಿ ಅಂದ್ರೆ ಸ್ವಲ್ಪ ನನ್ನ ಮನಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಬರೀ ಮನೆತನದ ಮರ್ಯಾದೆ ಸಂಬಂಧ ಅನ್ನೋ ಆಂಗಲ್ ಇಂದ ಯೋಚನೆ ಮಾಡ್ತಿದ್ದೀರಾ. ಒಂದ್ಸರಿ ನನ್ನ ಜಾಗದಲ್ಲಿ ಇದ್ಕೊಂಡು ಯೋಚನೆ ಮಾಡಿ, ನನ್ನ ನೋವೇನು ಅಂತ ನಿಮಗೂ ಗೊತ್ತಾಗುತ್ತೆ. ಆ ನಿಮ್ ಫ್ರೆಂಡ್ ಪ್ರೀತುಕ್ ಏನೇ ಹೇಳಿದಿದ್ರು ನನ್ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಈ ಪುಣ್ಯಾತ್ಮನೆ ಒಳಗೆ ಐ ಲವ್ ಯು ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಕಟ್ಟಿದ ತಾಳಿನ ತೆಗ್ದಿತ್ತು. ನನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣೆ ಇದ್ದಿದ್ರು ಇದನ್ನೇ ಮಾಡ್ತಿದ್ಲು ಪಾರ್ವತಿ ಅವರೇ. ಅಷ್ಟಕ್ಕೂ ನನಗ್ ಬುದ್ಧಿ ಹೇಳ್ತಿದ್ದೀರಲ್ಲ, ಇವ್ನು ಮಾಡಿದ್ ಸರಿನಾ? ತಪ್ಪು, ಬರೀ ತಪ್ಪಲ್ಲ, ನಿಮ್ ಪ್ರಕಾರ ಅದು ನಂಬಿಕೆ ದ್ರೋಹನೇ. ಆದ್ರೆ ನಿಮಗ್ ಪೂರ್ತಿ ವಿಷಯ ಗೊತ್ತಿಲ್ಲ ಜನನಿ ಅವ್ರೆ. ನಿಮಗ್ ಗೊತ್ತಾಗ್ಬೇಕಾಗಿರೋದು ತುಂಬಾನೇ ಇದೆ. ಬನ್ನಿ ನನ್ನ ಜೊತೆ. ನಿಮ್ ಗಂಡನ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇವಾಗ ನೀವು ನನ್ನ ಜೊತೆ ಬರಲೇಬೇಕು. ಬನ್ನಿ, ನೀವಿಲ್ಲೇ ಇರಿ. ಅದಕ್ಕೆ ನನ್ನ ಇಲ್ಲೇ ಇರಕ್ಕೆ ಹೇಳಿದ್ದಾರೆ ಅಂದ್ರೆ
ಅದಕ್ಕೊಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ನನ್ನ ಜನನಿ ಮುಂದೆ ತಪ್ಪಿತಸ್ತಾದ್ರೂ ಪರವಾಗಿಲ್ಲ, ಆದರೆ ಯಾವ ಕಾರಣಕ್ಕೂ ಜನನಿನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಅವಳು ಹೇಗಾದ್ರೂ ಮಾಡಿ ಮನೆಗೆ ವಾಪಸ್ ಬಂದ್ರೆ ಸಾಕಪ್ಪ. ಅದಕ್ಕೆ ಮೇಲೆ ನಂಬಿಕೆ ಇದೆ, ಅವರು ಅವಳನ್ನ ಖಂಡಿತ ಒಪ್ಪಿಸ್ತಾರೆ.